टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಗಾಯಕ ಸೋನು ನಿಗಮ್ಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನೋಟಿಸ್ ಅನ್ನ ಕಳಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಲಹಳ್ಳಿ ಪೊಲೀಸರು ಇಮೇಲ್ ಅಥವಾ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಸೋನುಗೆ ನೋಟಿಸ್ ತಲುಪುತ್ತೆ. ವಾಟ್ಸ್ಆಪ್ ಮೂಲಕನೂ ಕೂಡ ನೋಟಿಸ್ ಅನ್ನ ನೀಡೋದಕ್ಕೆ ಕಾಕಿ ಸಿದ್ಧತೆಯನ್ನ ನಡೆಸಿದೆ. ಇನ್ನು ಕೊಟ್ಟಿಲ್ಲ, ಬಟ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋನು ನಿಗಮ್ ಪರ್ಸನಲ್ ನಂಬರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಫೋನ್ ನಂಬರ್ ಸಿಕ್ಕ ಕೂಡಲೇ ವಾಟ್ಸ್ಆಪ್ ನಲ್ಲಿ ನೋಟಿಸ್ ಅನ್ನ ಕಳಿಸಲಾಗುತ್ತೆ. ಇಂಗ್ಲಿಷ್ ಹಾಗೆ ಕನ್ನಡ ಎರಡರಲ್ಲೂ ಕೂಡ ನೋಟಿಸ್ ಅನ್ನ ಕೊಡೋದಕ್ಕೆ ಕಾಕಿ ಸಿದ್ಧವಾಗಿದೆ. ಹೇಳಿಕೆ ಸಂಬಂಧ ಕೆಲ ಪ್ರಶ್ನೆಗಳನ್ನ ಕೇಳಿ ಸೋನುಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳೀಗ ಆಗ್ತಾ ಇದೆ. ನಿನ್ನೆ ಅಥವಾ ಇವತ್ತು ಅದ ಪ್ರಕ್ರಿಯೆಗಳಾಗುತ್ತೆ ಅನ್ನೋದಾಗಿ ಇತ್ತು. ಇವತ್ತು ಅದನ್ನ ಮುಗಿಸ್ತಾರೆ ಅಂತ ಅನ್ಸುತ್ತೆ ಅವಲಹಳ್ಳಿ ಪೊಲೀಸರು. ಇಮೇಲ್ ಅಥವಾ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಸೋನಿಗೆ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ. ಜೊತೆಗೆ ವಾಟ್ಸ್ಆಪ್ ಮೂಲಕನೂ ಕೂಡ ನೋಟಿಸ್ ನೀಡೋದಕ್ಕೆ ಕಾಕಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅದಕ್ಕಾಗಿ ಅವರ ಪರ್ಸನಲ್ ನಂಬರ್ಗೆ ಹುಡುಕಾಟಗಳು ಕೂಡ ನಡೀತಾ ಇದೆ. ಫೋನ್ ನಂಬರ್ ಸಿಕ್ಕ ತಕ್ಷಣ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ಕೊಡುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಗೊತ್ತಿರಬಹುದು ಕೆಲವೊಂದು ಕಾನೂನು ಪ್ರಕ್ರಿಯೆಗಳು. ವಾಟ್ಸ್ಆಪ್ ನಲ್ಲಿ ನೋಟಿಸ್ ಕಳಿಸಿದಂತ ಸಂದರ್ಭ ಅದಕ್ಕೆ ಬ್ಲೂ ಟಿಕ್ ರೀಡ್ ಬರಬೇಕು ಅನ್ನುವಂಥದ್ದೆಲ್ಲ ರೂಲ್ಸ್ಗಳಿದೆ. ಅದು ರೀಡ್ ಅಂತ ಬಂದಾಗ ಮಾತ್ರನೇ ಆ ನೋಟಿಸ್ ಅವರಿಗೆ ತಲುಪಿದೆ ಅನ್ನುವಂಥ ಒಂದು ರೀತಿಯಾಗಿ ಅರ್ಥವನ್ನ ಕಲ್ಪಿಸಲಾಗುತ್ತೆ. ಅದೊಂದು ರೀತಿಯಾದಂಥ ಸಿದ್ಧತೆ. ಜೊತೆಗೆ ಇಮೇಲ್ ಅಥವಾ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಸೋನುಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಇನ್ನು ಗಾಯಕ ಸೋನು ನಿಗಮ್ಗೆ ಡಬಲ್ ಸಂಕಷ್ಟ. ಒಂದು ಕಡೆ ಎಫ್ಐಆರ್ ನಿಂದ ಕಾನೂನು ಕಂಟಕ, ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ ಕೊಟ್ರೆ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ. ವಿಚಾರಣೆಗೆ ಬಂದ್ರೆ ವಿರೋಧವನ್ನ ಎದುರಿಸಬೇಕಾಗುತ್ತೆ. ಕನ್ನಡ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳನ್ನ ಎದುರಿಸಬೇಕಾಗುತ್ತೆ. ಸೋನು ಬರ್ತಾ ಇದ್ದಂತೆ ಬುದ್ಧಿ ಕಲಿಸಬೇಕು ಅಂತ ಇವರು ಕೂಡ ಪಣ ತೊಟ್ಟಿದ್ದಾರೆ. ಸೋನು ನಿಗಮ್ ಬರೋದನ್ನೇ ಕಾಯ್ತಾ ಇದ್ದಾರೆ ಸಂಘಟನೆಗಳು. ಇನ್ನು ಇವತ್ತಿನ ದಿನ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾಯ್ತು. ಎಲ್ಲಿವರೆಗೂ ಅಂತ ಹೇಳಿದ್ರೆ ಸೋನು ನಿಗಮನ್ನ ಬ್ಯಾನ್ ಮಾಡಬೇಕು ಅಂತಾನೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಹಾಡುಗಳನ್ನ ಹಾಡಬಾರ್ದು, ಇಲ್ಲಿಯ ಕಾರ್ಯಕ್ರಮಗಳಿಗೂ ಕೂಡ ಅವ್ರನ್ನ ಕರೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಂದ್ ಮಾಡಿಬಿಡ್ಬೇಕು, ಬ್ಯಾನ್ ಮಾಡಿಬಿಡ್ಬೇಕು ಅನ್ನೋದಾಗಿಯೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ನೋಟಿಸ್ ಕೊಟ್ಟರೆ ಸೋನು ನಿಗಮ್ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ, ಬಂದಾಗ ಬುದ್ಧಿ ಕಲಿಸಬೇಕು ಅನ್ನೋದಾಗಿ ಸೋನು ನಿಗಮ್ ಬರೋದನ್ನೇ ಕೆಲ ಸಂಘಟನೆಗಳು ಕಾಯ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಶಾರ್ಟ್ ಬ್ರೇಕ್ ಆದ್ಮೇಲೆ.